ಇವಾಗ ನೆಕ್ಸ್ಟ್ ಮಾತಾಡುವಂಥ ರಾಶಿ ಖಂಡಿತ ಕೂಡ ಮಿತಾ ಕ್ರಿಸ್ಟಲ್ ನ್ಯೂಮರಾಲಜಿ ಲೇಡಿ ಸೂಪರ್ ಸ್ಟಾರ್ 2026 ಭವಿಷ್ಯವನ್ನು ಸಾಕಷ್ಟು ಬಿಚ್ಚಿಡ್ತಾರೆ. ಭಾಳ ವಿಶೇಷವಾಗಿ ಆರ್ಯವರ್ತ್ ಮಿತಾ ಕ್ರಿಸ್ಟಲ್ ನ್ಯೂಮರಾಲಜಿ ಅನ್ನೋ ಕಾರ್ಯಕ್ರಮದಲ್ಲಿ ಭಾಳ ವೈಬ್ರೇಷನ್ನು ಸಖತ್ ಲಕ್ಕಿಯಾಗಿ ಇರುವಂಥ ಕುಂಭರಾಶಿ ಭಯಂಕರ ಲಕ್ 2026 ಕುಂಭರಾಶಿ ಇಸ್ ವೆರಿ ಸಕ್ಸಸ್ಸನ್ನು ಕೊಡ್ತಾ ಹೋಗುತ್ತೆ. ಅದರಲ್ಲಿ ಜನವರಿ ತಿಂಗಳ ಸ್ವಲ್ಪ 50-50 ಇರುತ್ತೆ. ಜನವರಿ 13ನೇ ತಾರೀಕಿಂದ ಖಂಡಿತ ಕೂಡ ಅವರೇ ಯಾಮಾರು ಕೂಡ ಪ್ರಾಬ್ಲಮ್ಸ್ಗೆ ಹಾಕಿರ್ತಾರೆ. 100% ಪಕ್ಕಾ ಗೊತ್ತು ನನಗೆ. ಎಲ್ಲ ಗ್ರಹನೂ ಕೂಡ ದಬನ ಒಂದು ಏಡಿ ಬಿದ್ದಂಗೆ ಎಲ್ಲ 12ನೇ ಭಾವದಲ್ಲಿ ಮಕರ ರಾಶಿಲಿರ್ತಾರೆ. ಈ ಮಕರ ರಾಶಿಯಿಂದ ದಾಟಿದ ಮೇಲೆ ಒಂದಲ್ಲ ಒಂದು ಅಂಬಗಾಲು ಇಡ್ತಿದೆ. ಆದರೆ ಮಕರ ರಾಶಿಗಿಂತಲೂ ಕೂಡ ಕುಂಭರಾಶಿ ಸೂಪರ್ ಸಕ್ಸಸ್ಸನ್ನು ಕೊಡ್ತಿದೆ. ಕುಂಭರಾಶಿ ಬಗ್ಗೆ ಏನು ಹೇಳ್ತೀರಾ? ಈ ಕುಂಭರಾಶಿ ಮತ್ತು ಮೀನರಾಶಿ ಬಗ್ಗೆ ನೀವೇ ಪ್ರೆಡಿಕ್ಷನ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಕುಂಭರಾಶಿ ಬಗ್ಗೆ ಹೌದು, ಕುಂಭರಾಶಿ ಬಗ್ಗೆ ನೀವು ಹೇಳಿ ಅದು ನಿಮ್ಮ ಬಾಯಲ್ಲಿ ಕೇಳೋದಕ್ಕೆ ಕಾಯ್ತಾ ಇದ್ದೀನಿ. ಕುಂಭರಾಶಿ ಬಗ್ಗೆ ಸಾಕಷ್ಟು ಮಾತನಾಡ್ತಾ ಇದ್ದೀನಿ. ಕುಂಭರಾಶಿ ಭಾಳ ವಿಶೇಷವಾದಂಥ ಒಂದು ರಾಶಿ. ಕುಂಭರಾಶಿಗೆ ಧನುಸ್ಥಾನದಲ್ಲಿ ಶನಿ ಗ್ರಹ ಇದ್ದಾನೆ. ಶನಿ ವಿಪರೀತ ರಾಜಯೋಗವನ್ನು ಕೊಡ್ತಾನೆ. ಧನುಸ್ಥಾನ ವ್ಯಯಸ್ಥಾನಾಧಿಪತಿ ಶನಿ 2ನೇ ಮನೆಗೆ ಬಂದಿರೋದ ಗಾಡಿ ವಾಹನ ಗೋಲ್ಡನ್ನ ನೀವು ಅತಿ ಹೆಚ್ಚು ಪರ್ಚೇಸ್ ಮಾಡ್ತೀರಾ ಅಂತ ಹೇಳುತ್ತೆ. ಗೋಲ್ಡನ್ನ ಅತಿ ಹೆಚ್ಚು ಸಂಪಾದನೆಯನ್ನು ಮಾಡ್ತೀರಾ. 2ನೇ ಮನೆಯಲ್ಲಿ ಶನಿ ಗ್ರಹದ ಮಾತಿನ ಮೇಲೆ ತುಂಬ ಗಮನ ಇರಬೇಕಾಗುತ್ತೆ. ಮಾತು ಯಾಕಂದರೆ ಶನಿ ವಾಕ್ಸ್ಥಾನ ಇದ್ದಾಗ ಒಂದೊಂದು ಸರಿ ಸುಳ್ಳು ಹೇಳಿದ್ರೂ ಕೂಡ ಅದು ಸತ್ಯಕ್ಕಾಗಿ ಸುಳ್ಳು ಹೇಳ್ತೀವಿ, ಸುಳ್ಳುಕಾಗಿ ಸತ್ಯ ಹೇಳ್ತೀವಿ. ಈ ಥರದೊಂದು ಕೆಟ್ಟ ನೋವನ್ನು ಒತ್ಕೊತೀರ ಅಂತ. ಧನುಸ್ಥಾನದಲ್ಲಿ ಶನಿ ಇದ್ದಾಗ ಕೋಟ್ಯಾಧೀಶರ ಮೇಲೆ ಕೋಟ್ಯಾಧೀಶರು ಆಗ್ತೀರ ಅಂತ ಹೇಳುತ್ತೆ. ಮತ್ತು ಗುರು ದೃಷ್ಟಿನೂ ಕೂಡ ರಾಶಿ ಮೇಲೆ ಬಿಡೋದ ಪ್ರಾಪರ್ಟಿ ಅಂದರೆ ಅವ್ರವ್ರ ತಕ್ಕನಾಗಿ 30-40 20-40 ಯಾವುದಾರ ಒಂದು ಹೊಸ ಪ್ರಾಪರ್ಟಿಯನ್ನು ಖಂಡಿತ ಕೂಡ ತಗೋತೀರ. ಅದರಲ್ಲೂ ಕೂಡ ನಿಮಗೆ ಬುಧದಶೆ ಗುರುದಶೆ ನಡೀತಾರೆ ಅಂತ ಇನ್ನೂ ಸಖತ್ ರಾಜಯೋಗ. ಗುರುದಶೆ ನಡೆದರೂ ಕೂಡ ಇನ್ನೂ ರಾಜಯೋಗ. ಯಾಕಂದರೆ ಈ ಲಗ್ನಕ್ಕೆ ಯೋಗಕರವಾದಂಥ ದಶೆಗಳನ್ನ ಕೊಡ್ತಾ ಹೋಗ್ತಾರೆ. ಭಾಳ ವೈಬ್ರೇಷನ್ ಈ ಲಕ್ನ ತಂದು ಕೊಡುತ್ತೆ. ಮತ್ತು ಕುಜಗ್ರಹ ತುಂಬ ಸಪೋರ್ಟ್ ಮಾಡ್ತಾನೆ. ಯಾಕಂದರೆ ಕುಂಭ ಲಗ್ನಕ್ಕೆ ಕುಂಭ ರಾಶಿಗೆ ಗುರು ಕುಜ ಶುಕ್ರ ಮತ್ತು ಸೂರ್ಯಗ್ರಹನ ಕೂಡ ಸಪೋರ್ಟ್ ಮಾಡ್ತಾನೆ. ಬುಧ 50-50 ಮಾಡ್ಬೋದು. ಸಾವು ನೋವನ್ನು ಕೂಡ ಕೊಡ್ತಾನೆ ಒಂದು ಸರಿ. ಭಾಳ ವಿಶೇಷವಾಗಿ ಚಂದ್ರ ತುಂಬ ಕೆಟ್ಟವನು. ಯಾಕಂದರೆ 6ನೇ ಭಾವದ ಅಧಿಪತಿ ಆಗಿರೋದ್ರಿಂದ ಕೆಟ್ಟವನಾಗ್ತಾನೆ. ಕುಂಭರಾಶಿಗಿದ್ದು ಹೊಸ ವರ್ಷ ಸ್ಟಾರ್ಟ್ ಆಗೋದಲ್ಲೇ ಎಲ್ಲ ಶುಕ್ರ ಗ್ರಹನು 11ನೇ ಮಲ್ಲಿರ್ತಾನೆ, ಸೂರ್ಯ 11ನೇ ಮಲ್ಲಿರ್ತಾನೆ, ಕುಜ 11ನೇ ಮಲ್ಲಿರ್ತಾನೆ. ಹೊಸ ವರ್ಷನೇ ಸೂಪರ್ ಯೋಗವನ್ನು ಕೊಡ್ತಾ ಹೋಗ್ತಾನೆ ಕುಂಭರಾಶಿಗೆ. ಕುಂಭರಾಶಿಯವರು ಹೊಸ ವರ್ಷ ಹೊಸ ಬಟ್ಟೆ ಹಾಕಿ ದೇವರನ್ನ ದರ್ಶನ ಮಾಡಿ ಅಂತ ಹೇಳ್ತಾ ಹೋಗುತ್ತೆ. ದೇವರ ಅನುಗ್ರಹ ನಿಮ್ಗೆ ತುಂಬ ಒಳ್ಳೇದು ಮಾಡ್ತಾ ಹೋಗ್ತಾನೆ. ನೀವು ಕೂಡ ಕುಂಭರಾಶಿ ಬಗ್ಗೆ ಹೇಳಿ ಮೇಡಮ್ ಅವರೇ. ಕುಂಭರಾಶಿಗೆ ಇವಾಗ ಟೈಮ್ ಚೆನ್ನಾಗಿಲ್ಲ. ಯಾವಾಗಿಂದ ಟೈಮ್ ಚೆನ್ನಾಗಿಲ್ಲ ಪರ್ಟಿಕ್ಯುಲರ್ ಆಗಿ? ಮತ್ತು 2026 ಯಾವ ತಿಂಗಳ ಮೇಲೆ ಅವ್ರಿಗೆ ತುಂಬ ಟೈಮ್ ಚೆನ್ನಾಗಾಗುತ್ತೆ ಅನ್ನೋದನ್ನ ಹೇಳ್ತಾ ಬನ್ನಿ. ಕುಂಭರಾಶಿಗೆ ಜನವರಿ ನಂತರ ತುಂಬ ಚೆನ್ನಾಗಾಗ್ತಾರೆ. ಜನವರಿ ನಂತರ ತುಂಬ ಬ್ಯೂಟಿಫುಲ್ ಸಕ್ಸಸ್ಸನ್ನು ಕೊಡುತ್ತೆ. ಕುಂಭರಾಶಿ ಟೈಮ್ ತುಂಬ ಸಖತ್ತಿರುತ್ತೆ. ಅದರಲ್ಲೂ ಕೂಡ ಮಧುರೆ ಮೀನಾಕ್ಷಿ ಟೆಂಪಲ್ಲು ತಿರುಪತಿ ದರ್ಶನವನ್ನು ಮಾಡಿ ತುಂಬ ಚೆನ್ನಾಗಿರ್ತಾರೆ. ಭಯ ಪಡಬೇಡಿ. ಜನವರಿ 1 ತಿಂಗಳಲ್ಲಿ 13ನೇ ತಾರೀಕಲ್ಲಿ ನಂತರ ಜನವರಿ ಫೆಬ್ರವರಿಗೆ ಒಂದು ಸ್ವಲ್ಪ ಟೆನ್ಷನ್ ಇರುತ್ತೆ. ಫೆಬ್ರವರಿ 14ನೇ ತಾರೀಕಿಂದ ನಿಮ್ಮ ಟೈಮ್ ತುಂಬ ಚೆನ್ನಾಗಿದೆ. ಫೆಬ್ರವರಿ ಮಾತ್ರ ಕುಂಭರಾಶಿಗೆ ಒಂದು ಸ್ವಲ್ಪ ಟೈಮ್ ಜರು ಕೊಡುತ್ತೆ. 12 ತಿಂಗಳಲ್ಲಿ 1 ತಿಂಗಳು ಮಾತ್ರ ತೊಂದರೆ ಕೊಡುತ್ತೆ.